ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊಳತೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರ ಸ್ಥಾನಕ್ಕೆ ನಾಗಮಣಿ, ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಸ್ಥಾನಕ್ಕೆ ವರಲಕ್ಷ್ಮಿ ಎಂಬುವರು 2 ನಾಮಪತ್ರಗಳನ್ನು ಸಲ್ಲಿಕೆ ಮಾಡಲಾಗಿತ್ತು. ನಾಮಪತ್ರ ಸಲ್ಲಿಕೆಯ ಸಮಯ ಮುಕ್ತಾಯವಾಗುತ್ತಿದ್ದಂತೆ ಚುನಾವಣಾಧಿಕಾರಿ ಗೌಪ್ಯ ಮತದಾನ ಮಾಡಲಾಗಿ 15 ಸದಸ್ಯರಲ್ಲಿ 14 ಸದಸ್ಯರು ಹಾಜರಿದ್ದು, ಒಬ್ಬರು ಗೈರು ಹಾಜರಾಗಿದ್ದಾರೆ. ಮತದಾನದಲ್ಲಿ 14 ಮತಗಳಲ್ಲಿ 1 ಮತ ತಿರಸ್ಕೃತಗೊಂಡು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ನಾಗಮಣಿ 7 ಮತಗಳನ್ನು ಪಡೆದು ವರಲಕ್ಷ್ಮಿ 6 ಮತಗಳನ್ನು ಪಡೆದಿದ್ದು, ಹೆಚ್ಚು ಮತ ಪಡೆದ ಅಭ್ಯರ್ಥಿ ನಾಗಮಣಿ ಅಧ್ಯರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾರಾಯಣಸ್ವಾಮಿ ತಿಳಿಸಿದರು. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ನಾಗರಾಜ್ ಮಾತನಾಡಿ, ನಮ್ಮ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಆಶೀರ್ವಾದದೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಕೊಳತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ನಾಗಮಣಿ ಆಯ್ಕೆಯಾಗಿದ್ದಾರೆ. ನಾವು ಅಧಿಕಾರದಲ್ಲಿರುವವರೆಗೂ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಹಾಗೂ ಎಲ್ಲ ಗ್ರಾಮಗಳಲ್ಲಿಯೂ ಪಕ್ಷಾತೀತವಾಗಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸಿಕೊಡುತ್ತೇವೆ ಎಂದು ಹೇಳಿದರು. ಪಾರ್ಟಿಯಲ್ಲಿ ಗೆದ್ದಿರೋ ಮೆಂಬರ್ಗೆಲ್ಲ ಅಭಿನಂದನೆಗಳನ್ನು ತಿಳಿಸುತ್ತಾ, ನಾಗಮಣ್ಣಮ್ಮನವರಿಗೆ ಅಭಿನಂದನೆ ತಿಳಿಸುತ್ತಾ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಭದ್ರವಾಗಿದೆ. ಅವರು ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಅವನ್ನೆಲ್ಲ ಜನರಿಗೆ ತಲುಪಿಸಿ ಪಂಚಾಯತ್ ಕೊಳತೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ನಮ್ಮ ರಮೇಶ್ ಕುಮಾರ್ ಬೆಂಬಲ ಅಭ್ಯರ್ಥಿಯಾಗಿ ನಾಗಮಣಿಯವರು ಆಯ್ಕೆಯಾಗಿದ್ದಾರೆ. ಮೊದಲಿಗೆ ಅವರು ಚೇರ್ಮನ್ ಆಗಿದ್ದಾಗ ಅದೇ ನಮ್ಮ ಆಪೋಸಿಟ್ ಪಕ್ಷದ JDS ಅವರು ಅವ್ರನ್ನ ಅವಿಶ್ವಾಸ ನಿರ್ಣಯ ಮಂಡಿಸಿ ಅವ್ರು ಕೆಳಗಿಳಿಸಿದರು. ಆದರೆ ಅವರ ಕೆಲಸ ಕಾರ್ಯಗಳು ನೋಡಿ ಮತ್ತು ನಮ್ಮ ರಮೇಶ್ ಕುಮಾರ್ ಸಾಹೇಬರ ಆಶೀರ್ವಾದದಿಂದ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಎಲ್ಲೂರಿನ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಸೇರಿ ನಾಗಮಣಿಯವರಿದ್ದರೆ ನಮಗೆ ಅನುಕೂಲ ಆಗ್ತದೆ, ಚೆನ್ನಾಗಿ ಕೆಲಸ ಮಾಡ್ತಾರೆ, ರಮೇಶ್ ಕುಮಾರ್ ಹೆಸರು ಉಳಿಸ್ತಾರೆ ಮತ್ತು ನಾಗರಿಕ ಕೆಲಸಗಳೇನೇ ಇದ್ದರೂ ಕುಂದುಕೊರತೆಗಳು ಯಾವುದೇ ಗ್ರಾಮದಲ್ಲಾಗಲಿ ನೀರಿನ ವ್ಯವಸ್ಥೆ ಆಗ್ಬೋದು, ಚರಂಡಿ ಆಗ್ಬೋದು, ಹಾಗೆ ದೀಪಗಳಾಗ್ಬೋದು, ಲೈಟ್ ದೀಪ ಆಗ್ಬೋದು ಮತ್ತು ಎನರ್ಜಿ ಕೆಲಸಗಳಲ್ಲಿ ಶಾಲೆ ಮತ್ತು ಏನು ಸುವ್ಯವಸ್ಥೆಗಳು ಮಾಡಬೇಕೆಲ್ಲ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮೊದಲಿಂದನೂ. ಅದನ್ನು ಗುರುತಿಸಿ ರಮೇಶ್ ಕುಮಾರ್ ಸಾಹೇಬರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ಇವತ್ತು ನಾವು ಜಯಶೀಲರಾಗಿದ್ದೀವಿ. ನಮ್ಮ ಪಾರ್ಟಿಯಲ್ಲಿ 8 ಮತಗಳು ಬಂದು ಅವರಿಗೆ 6 ಮತಗಳು ಬಂದಿದೆ, 7 ಮತಗಳು ಬಂದು ಜಯಶೀಲರಾಗಿದ್ದೇವೆ. ಇನ್ನು ಮುಂದೇನೂ ಅಷ್ಟೇ ಪಾರ್ಟಿಯನ್ನು ಕಾಂಗ್ರೆಸ್ ಪಾರ್ಟಿಯನ್ನು ಬಲಪಡಿಸ್ತೇವೆ ಅಂತೇಳಿ ನಾಗರಾಜ್ ಕುಮಾರ್ ಅವರು ಆಶಾವಾದ ಹೊಂದಿದ್ದಾರೆ. ಅದೇ ರೀತಿ ಭಾಗದ ಮುಖಂಡರು ಕೂಡ ನಮ್ಮ ಮುಂದೇನೂ ಅಲ್ಲಿ ಕೊಳತೂರು ಪಂಚಾಯತಿಯಲ್ಲಿ ಮುಂದೆ ಬರುವ ಎಲೆಕ್ಷನಲ್ಲಿ ಮತ್ತೆ ಕಾಂಗ್ರೆಸ್ಸನ್ನು ಕೂರಿಸಬೇಕು ಅಂತ ಆಶೆ ಇದೆ ನಮಗೆ. ಅದನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ನಾಗಮಣಿ ಯಾವುದೇ ಪಕ್ಷ ಭೇದ ಇಲ್ಲದೆ ಹಳ್ಳಿಗೂ ಹೋಗಿ ಅವರೇ ಖುದ್ದ ಪರಿಶೀಲನೆ ಮಾಡಿ ಯಾವುದನ್ನು ಅಹವಾಲು ಬಂದಾಗ ಅಲ್ಲೇ ಬಗೆಹರಿಸಿ